ಹಾಯ್ ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಕ್ಯಾಪ್ಷನಲ್ಲಿ ನೋಡಿರ್ತೀರ ನಾವೇನು ಮಾಡ್ತಾಯಿದ್ದೀವಿ ಅಂತ. ಎಸ್, ವಿ ಆರ್ ಪ್ರಿಪೇರಿಂಗ್ ಬಾರ್ಬಿಕ್ಯೂ. ಇದೇನು ಫಸ್ಟ್ ಟೈಮ್ ಅಲ್ಲ, ನಾವು ಆಚೆ ಕಡೆ ಹೋಗ್ಬಿಟ್ಟು ಬಾರ್ಬಿಕ್ಯೂ ಮಾಡ್ತಾ ಇರೋದು. ತುಂಬ ಸಲ ಮಾಡಿದ್ದೀವಿ. ಅಂದರೆ ನಾವು ಚಿಕನ್ ತೊಗೊಂಡ್ರೆ, ಅಂದರೆ ನಾಟಿ ಕೋಳಿ ತೊಗೊಂಡ್ರೆ ನಾವು ಔಟ್ಸೈಡೇ ಹೋಗ್ಬಿಟ್ಟು ತಿನ್ನೋದು. ಮನೇಲಿ ಸಾಂಬಾರು ಮಾಡೋದು ತುಂಬ ಕಮ್ಮಿ. ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಬಾರ್ಬಿಕ್ಯೂ ಅಂದ್ರೇ ಇಷ್ಟ. ಸೊ ನಾವು ಯಾವಾಗಲೂ ಬಾರ್ಬಿಕ್ಯೂ ಮಾಡಬೇಕಾದ್ರೂ ಆಚೆ ಕಡೆ ಬಂದು ಮಕ್ಕಳ ಸಮೇತ ಎಲ್ಲರ ಸಮೇತ ಆಚೆ ಬಂದು ಆಚೆ ಕಡೆ ಪ್ರಿಪೇರ್ ಮಾಡ್ಕೊಂಡು ತಿಂತೀವಿ. ಆ್ಯಂಡ್ ಇದು ಬೆಟರ್ ದೆನ್ ಸಾಂಬಾರು ಅಂತಲೇ ಹೇಳ್ಬೋದು. ನನಗೆ ಚಿಕನಲ್ಲಿ ಸಾಂಬಾರು ಮಾಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ನನಗೆ ಈ ಥರ ಬಾರ್ಬಿಕ್ಯೂ ಮಾಡ್ಕೊಂಡು ತಿಂದರೆ ಇಷ್ಟ ಆಗುತ್ತೆ. ನಾವು ಈ ಥರ ನಾಟಿ ಕೋಳಿನ ಔಟ್ಸೈಡ್ ತೊಗೊಂಡೋಗಿ ಅಲ್ಲೇ ಕಟ್ ಮಾಡಿ ಸ್ಕಿನ್ ಔಟ್ ಮಾಡಿ ಮತ್ತು ಕ್ಲೀನ್ ಮಾಡಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಅದನ್ನು ಕಟ್ ಮಾಡ್ತೀವಿ. ಮತ್ತು ಇದಕ್ಕೆ ನಾವು ಮಿಕ್ಸ್ ಮಾಡೋ ಪೌಡರ್ ಬಂದು ನಾವು ಔಟ್ಸೈಡಿಂದ ಯಾವುದೇ ರೀತಿ ಪ್ಯಾಕೆಟ್ ಪೌಡರ್ ತಂದು ನಾವು ಮಿಕ್ಸ್ ಮಾಡೋದಿಲ್ಲ. ನಾವೇ ಮನೆಯಲ್ಲಿ ಒಂದು ಪೌಡರ್ ರೆಡಿ ಮಾಡ್ತೀನಿ. ಏನಂದರೆ ಅದು ಒಣಗಿರೋ ಮೆಣಸಿನ್ಕಾಯಿ ಇರುತ್ತಲ್ವ, ಒಣಗಿರೋ ಮೆಣಸಿನ್ಕಾಯಿ ಮತ್ತು ಕಲ್ಲುಪ್ಪು ಎರಡನ್ನೂ ಯಾವ ಥರ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಮತ್ತು ನಿಮಗೆ ಖಾರ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಆ ಪೌಡ್ರನ್ನೇ ನಾವಿಲ್ಲಿ ಮಿಕ್ಸ್ ಮಾಡ್ತೀವಿ. ಚಿಕನ್ಗೆಲ್ಲ ಅದನ್ನೇ ಮಿಕ್ಸ್ ಮಾಡ್ತೀವಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಈ ಪೌಡರು. ಯಾವುದೇ ಪ್ಯಾಕೆಟ್ ಪೌಡ್ರ್ ಮಿಕ್ಸ್ ಮಾಡೋದಕ್ಕಿಂತ ಎರಡನ್ನೇ, ಈ ಉಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿ ಇದೆಯಲ್ಲ, ಅದು ಎರಡನ್ನೇ ಮಿಕ್ಸ್ ಮಾಡಿ ತಿಂದು ನೋಡಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾವು ಯಾವಾಗ ಮಾಡಿದ್ರೂ ನಾವು ಇದೇ ಪೌಡರ್ನ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಒಂಥರ ಏನು ಅಂದರೆ ಈ ವಿಲೇಜ್ ಟೇಸ್ಟ್ ಕೊಡುತ್ತೆ. ಅಂದರೆ ನಾಟಿ ಸ್ಟೈಲ್ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆಚೆ ಏನಾದರೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಎಲ್ಲನೂ ತೊಗೊಂಡೋಗಲ್ಲ, ಪ್ಲೇಟ್ ಸಮೇತ ಮತ್ತು ಪ್ರತಿಯೊಂದು ಕ್ಯಾರಿ ಮಾಡ್ಕೊಂಡು ಹೋಗೋದಿಲ್ಲ ನಾವು. ಅಲ್ಲೇ ಎಲೆಗಳು ಮತ್ತು ಬೆಂಕಿ, ಸೌದೆ ಎಲ್ಲ ಅಲ್ಲೇನಿದೆಯೋ ಅಲ್ಲೇ ತೊಗೊಂಡು ಅಲ್ಲೇ ಇರೋ ಸ್ಥಳದಲ್ಲೇ ಅಲ್ಲೇ ಮಾಡ್ಕೊಂಡು ತಿಂತೀವಿ. ಅದೇ ಒಂಥರ ನೇಚರ್ ಫೀಲಿಂಗ್ ಕೊಡುತ್ತೆ, ಒಂಥರ ಹಳ್ಳಿ ಫೀಲಿಂಗ್ ಕೊಡುತ್ತೆ. ಆ್ಯಕ್ಚುಲಿ ನಾವಿರೋದು ಹಳ್ಳಿಲೇ, ಬಟ್ ಇದೊಂಥರ ಫೀಲಿಂಗ್. ಯಾವಾಗಲೂ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಔಟ್ಸೈಡ್ ಹೋಗಿ ತಿನ್ನೋದು ಅದೊಂಥರ ಖುಷಿ ಕೊಡುತ್ತೆ. ನಾವು ಒಂದು 15 ಡೇಸ್ಗೆ ಒನ್ಸು ಇಲ್ಲಾಂದರೆ ಒಂದು ಮಂತಲ್ಲಿ ಒಂದ್ಸಾದರೂ ಹೋಗ್ತೀವಿ ನಾವು. ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಇಲ್ಲಿ ಫ್ರಾನ್ಸ್ ಕೂಡ ತಂದಿದ್ವಿ. ಅಂದರೆ ಫ್ರಾನ್ಸ್ ನಾವು ಬಂದು ಆಚೆ ಅಂಗಡೀಲಿ ತೊಗೊಬಂದಿದ್ದು ಫ್ರಾನ್ಸು. ಅವರೇ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದರು. ಸೊ ನಾವು ಅದಕ್ಕೆ ಜಸ್ಟು ಪ್ಯಾಕೆಟ್ ಪೌಡ್ರೇ ತೊಗೊಬಂದಿದ್ವಿ. ಪ್ಯಾಕೆಟ್ ಪೌಡ್ರನ್ನೇ ಮಿಕ್ಸ್ ಮಾಡಿ ಫ್ರಾನ್ಸ್ಗೆ ನೀಟಾಗಿ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ನಾವು ಫ್ರೈ ಮಾಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನಂತೂ ಫ್ರಾನ್ಸ್ ಪ್ರಿಯಳು ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಫ್ರಾನ್ಸ್ ಅಂದರೆ. ನನಗೆ ಈ ಚಿಕನ್ನು, ಫಿಶ್ಶು ಇದಕ್ಕಿಂತ ಹೆಚ್ಚಾಗಿ ನನಗೆ ಫ್ರಾನ್ಸ್ ತುಂಬಾ ಇಷ್ಟಪಡ್ತೀನಿ. ಸೊ ನನಗೆ ಅಂತಲೇ ಯಾವಾಗಲೂ ನಮ್ಮ ಮನೇಲಿ ಈ ಥರ ಚಿಕನ್ನು ಮಟನ್ನು ತಂದಾಗ ನನಗೆ ಅಂತಲೇ ಫ್ರಾನ್ಸ್ ತರ್ತಾರೆ. ನನಗೆ ತುಂಬಾ ಇಷ್ಟ ಫ್ರಾನ್ಸು. ಫ್ರಾನ್ಸ್ನ ಕೂಡ ಈ ಬಾರ್ಬಿಕ್ಯೂ ಥರ ಸ್ಟೈಲಲ್ಲೇ ಮಾಡೋಣ ಅಂದ್ಬಿಟ್ಟೆ ತಂದಿದ್ದು. ಆಮೇಲೆ ನನಗೆ ಯಾಕೋ ಒಂಥರ ಇಷ್ಟ ಆಗಲಿಲ್ಲ ಅದು. ಸೊ ಈ ಥರ ಬಾಣಲಿ ಮೇಲೆ ಎಣ್ಣೆ ಇಟ್ಟು ಅದ್ರ ಮೇಲೆ ಫ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಒಂಥರ ಬೈಲ್ ಮೇಲೆ, ಅಂದರೆ ಈ ಹೊಲಗಳ ಹತ್ರ, ಈ ನೀರ ಹತ್ರ, ಈ ನೇಚರ್ ಹತ್ರ ಏನು ಮಾಡ್ಕೊಂಡು ತಿಂದರೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿ ಇರುತ್ತೆ. ಒಂಥರ ಮನಸ್ಸು ತುಂಬ ಎಂಜಾಯ್ ಮಾಡ್ಕೊಂಡು ತಿನ್ನೋ ಫೀಲಿಂಗ್ ಬರುತ್ತೆ. ಅದು ಮನೆಯಲ್ಲಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೂ ಆ ಫೀಲಿಂಗ್ ಬರಲ್ಲ. ಆಚೆಗಡೆ ಒಲೆ ಇಟ್ಟು ಬೆಂಕಿ ಹಚ್ಚಿ ಅಲ್ಲಿ ನಾವು ಮಾಡ್ಕೊಂಡು ತಿಂದರೆ ಅದರ ಮಜಾನೇ ಬೇರೆ. ಇದು ನಮ್ಮ ಜುಮ್ಮಿ, ಇದು ನಮ್ಮ ನಾಟಿ ನಾಯಿ ಅಂತಾರಲ್ವ, ಆ ಥರ. ಇದು ಒಂಥರ ರಗ್ಗಡಿದು. ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ, ನಾವು ಎಲ್ಲೋದ್ರೂ ಬರುತ್ತೆ. ಅಂದರೆ ಆಚೆ ಕಡೆ ಸಿಟಿ ಕಡೆ ಹೋದಾಗ ಬರಲ್ಲ. ಇಲ್ಲಾಂದರೆ ನಾವು ಒಳಗಡೆ ಎಲ್ಲಾದರೂ ಓಡಾಡಲಿ ನಮ್ಮ ಹಿಂದೆನೇ ಇರುತ್ತೆ. ಪ್ರಾನ್ಸ್ ರೆಡಿ ಆಯಿತು. ಸೂಪರಾಗಿತ್ತು ಟೇಸ್ಟ್ ಅಂತೂ. ಅಂದರೆ ಬೈನ ಮೇಲೆ ಸ್ವಲ್ಪ ಉಪ್ಪು ಖಾರ ಹಂಗೆ ಹಿಂಗೆ ಇದ್ದರೂ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡುತ್ತೆ ಬಿಡಿ. ಅದು ಹೊಟ್ಟೆ ಚುರುಕು ಅಂತ ಇರುತ್ತೆ. ಆಗ ಗೊತ್ತೇ ಆಗಲ್ಲ ಬಿಡಿ, ಟೇಸ್ಟ್ ಆವಾಗ ಗೊತ್ತೇ ಆಗಲ್ಲ. ನೇಚರಲ್ಲಿ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನೋ ಅಷ್ಟು ಫೀಲಿಂಗ್ ಬರ್ತಾ ಇರುತ್ತೆ. ನೇಚರಲ್ಲಿ ಅಡುಗೆ ಮಾಡ್ಕೊಂಡು ತಿಂದಿರೋರಿಗೆ ಗೊತ್ತು ಅದ್ರ ಮಜಾ ಏನು ಅಂತ. ಹಳ್ಳಿ ಕಡೆ ಇರೋರು ಕಾಮನ್ನಾಗಿ ಎಲ್ಲರೂ ಮಾಡ್ಕೊಂಡು ತಿಂದಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರಂದು ಮಾಡಿರ್ತಾರೆ. ಇನ್ನು ಕೆಲವರು ಸಿಟಿಯಿಂದ ಹೋಗಿ ಹಳ್ಳಿ ಕಡೆ ಈ ಥರ ವಾತಾವರಣ ಸಿಕ್ಕಿದ್ರೆ ಪಕ್ಕಾ ಮಾಡ್ಕೊಂಡು ತಿಂದಿರ್ತಾರೆ. ಅದೊಂಥರ ಫೀಲಿಂಗ್ ಅದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಜುಮ್ಮಿ ಕೂಡ ವೆಯ್ಟ್ ಮಾಡ್ತಾಯಿದೆ ನನಗೆ ಯಾವಾಗಪ್ಪ ಇವರು ಕೊಡ್ತಾರೆ ಅಂತ. ಅದ್ರ ಭಾಗ, ಅದ್ರ ಶೇರ್ ನಾವು ಯಾವಾಗಲೂ ಅದಕ್ಕೆ ತೆಗ್ದಿಡ್ತೀವಿ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಅದು ತಿಂದಮೇಲೆ ಅದಕ್ಕೂ ಸಮಾಧಾನ ಆಯಿತು. ಅದು ಒಂಥರ ಮುದ್ದು ಪ್ರಾಣಿ ಅದು.
ನಮಗೆ ತುಂಬಾ ಇಷ್ಟ ಅದು. ಫ್ರಾನ್ಸ್ ಎಲ್ಲ ಖಾಲಿ ಆಯಿತು. ನೆಕ್ಸ್ಟು ಬಾರ್ಬಿಕ್ಯೂ ಅಂದರೆ ಚಿಕನನ್ನು ಬೆಂಕಿಲಿ ಸುಟ್ಕೊಂಡು ತಿನ್ನೋದನ್ನೇ ನಾವು ಬಾರ್ಬಿಕ್ಯೂ ಅಂತೀವಿ. ನೆಕ್ಸ್ಟು ಯಾವಾಗಲೂ ಚಿಕನಲ್ಲಿ ಸುಟ್ಕೊಂಡು ತಿನ್ನೋ ಟೇಸ್ಟ್ ನೋಡಿದ್ವಿ. ಈಗ ಒಂದು ಸ್ವಲ್ಪ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಫ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದ್ವಿ. ನನಗೆ ಬೆಂಕಿಲಿ ಸುಟ್ಕೊಂಡು ತಿನ್ನೋದೇ ಇಷ್ಟ ಆಯಿತು. ನನಗೆ ಈ ಥರ ನನ್ನ ಮಗ ಕೇಳದೇ ಇದ್ದರೂ ನಾನು ಆಚೆಗಡೆ ಕರ್ಕೊಬರ್ತಾ ಇರ್ತೀನಿ ಅವನ್ನ ನೇಚರ್ಗೆ. ನನಗೆ ಅದೇ ಇಷ್ಟ. ನನಗೆ ನನ್ನ ಮಗನ್ನ ನೇಚರಲ್ಲಿ ಬೆಳೆಸೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ಟಿ ವಿ ಮುಂದೆ, ಫೋನ್ ಮುಂದೆ ಆ ಥರ ನನಗಿಷ್ಟನೇ ಆಗಲ್ಲ. ಅವನೊಂಥರ ಈ ನಾಟಿ ಥರ ಬೆಳಿಬೇಕು, ನನಗದೇ ಇಷ್ಟ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಬಾಯ್.